ಗಂಡ ಇಂಥವನ್ನೆಲ್ಲ ಮಾಡಿದ್ರೆ ಪ್ರತಿಯೊಂದು ಹೆಣ್ಣು ತಮ್ಮನ್ನ ತಾವು ಅದೃಷ್ಟವಂತರು ಅಂತ ಫೀಲ್ ಮಾಡ್ಕೋತಾರೆ ಕಣಗಳಿಯ. ಗಂಡ ಹೆಂಡತಿ ಮಧ್ಯೆ ನಡೆಯೋ ಈ ಸಣ್ಣ ಸಣ್ಣ ವಿಷಯಗಳೇ ಮ್ಯಾಟರ್ ಆಗೋದು. ಕಡ ದುಡ್ಡು ತಂದು ಹಾಕೋದಷ್ಟೇ ಗಂಡನ ಕೆಲಸ ಅಲ್ಲ, ಅವಳ ಸೈಕಾಲಜಿ ಅರ್ಥ ಮಾಡ್ಕೊಳ್ಳೋದು ಕೂಡ ತುಂಬಾ ಮುಖ್ಯ. ಈ ಪಿಕಪ್ಪು ಡ್ರಾಪು ಸಣ್ಣ ವಿಷಯ ಅನ್ನಿಸ್ಬೋದು, ಆದ್ರೆ ಅದು ಕೊಡೋ ಖುಷಿ, ಅದು ಮಾಡೋ ಮ್ಯಾಜಿಕ್ಕು ತುಂಬಾ ದೊಡ್ಡದು ಕಣಗಳಿಯ, ತಿಳ್ಕೊ. ಆಯ್ತಾನಪ್ಪ ನೀನು ಪ್ರವಚನ. ನೀನೇನೋ ಯಾವಾಗಲೂ ನನಗೇನು ಗೊತ್ತಿಲ್ಲ, ಗೊತ್ತೇ ಆಗಲ್ಲ, ದಡ್ಡನ ಮಗ ಅಂತ, ಸಿಕ್ಕಿದ್ದೆ ಚಾನ್ಸು ಅಂತ ಇಷ್ಟಿಷ್ಟುದ್ದ ಭಾಷಣ ಬಿಗಿತಿಯಲ್ಲ. ನನಗೂ ಸ್ವಲ್ಪ ಮಾತಾಡಕ್ ಬಿಡ. ನಾನು ಹೇಳೋದನ್ನು ಕೇಳಿಸ್ಕೋ, ದೇವ್ರು ನನಗೂ ಬುದ್ಧಿ ಕೊಟ್ಟಿದ್ದಾನೆ. ಆಯ್ತು ಬಿಡಪ್ಪ, ಆಯ್ತು ಬಿಡು. ಏನೋ ಗೆಳೆಯ ಚೆನ್ನಾಗಿರ್ಲಿ ಅಂತ ಒಂದು 4 ಮಾತಾಡಿದೆ, ಅದು ನಿನಗೆ ಪ್ರವಚನನ? ಗೆಳೆಯ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಪ್ಪ, ನೀನು ದಡ್ಡ, ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರಲ್ಲ. ನೀನು ಚೆನ್ನಾಗಿರ್ಲಿ ಅಂತ ಹೇಳ್ತಾ ಇದ್ದೀನಿ, ಅದಕ್ಕೆ ಇಷ್ಟು ಉದ್ದ ಭಾಷಣ ಬಿಗಿತಿಯಲ್ಲ. ನನ್ನ ಮನಸ್ಸಿಗೆ ಎಷ್ಟು ಹೋಗುತ್ತೆ ಗೊತ್ತಾ? ಓಲಿ ಬಿಡಪ್ಪ, ಯಾಕೆ ಅಷ್ಟೊಂದು ಮನ್ಸಿಗೆ ತಗೋತೀಯ? ಏನೋ ಒಂದು ಮಾತಲ್ಲಿ ಹೇಳಿದೆ ಅಷ್ಟೇ. ನೋಡ, ಈ ನೀನು ಹೇಳಿದೆಯಲ್ಲ ಪಿಕಪ್ಪು ಡ್ರಾಪು ಮ್ಯಾಜಿಕ್ಕು, ಇದೆಲ್ಲ ಜನರಲ್ ಕ್ಯಾಟಗರಿ ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ. ಭೂಮಿಕಾ ತರದವ್ರಿಗೆಲ್ಲ. ಭೂಮಿಕಾ ತರದವ್ರು ಹೇಗೆ ಗೊತ್ತಾ, ಈ ಬುದ್ಧಿಜೀವಿ ಅಂತಾರಲ್ಲ ಆ ಟೈಪು. ಅವ್ರಿಗೆ ಈ ಟಿಪಿಕಲ್ ಗಂಡಂದ್ರ ಥರ ಪಿಕಪ್ಪು ಡ್ರಾಪ್ ಮಾಡೋದು, ಡ್ರೈವರ್ ಕೆಲಸ ಮಾಡೋದು, ಅವ್ರ ಸೇವೆ ಮಾಡೋದು, ಇದು ಯಾವುದು ಇಷ್ಟ ಆಗಲ್ಲ. ಭೂಮಿಕಾ ಅವರು ಯಾವುದು ಎಕ್ಸ್ಪೆಕ್ಟು ಮಾಡಲ್ಲ. ನಾನು ಮಾಡ್ತೀನಿ ಅಂದ್ರೂ ಬಿಡಲ್ಲ. ಇದು ಇರೋ ವಿಷಯ. ಸುಮ್ಮನೆ ಎಲ್ಲಾನು ಜನರಲೈಸ್ ಮಾಡಕ್ ಹೋಗ್ಬೇಡ, ಎಕ್ಸೆಪ್ಷನ್ಸ್ ಇರುತ್ತೆ. ಮತ್ತೆ ಮನೆ ತುಂಬಾ ಕಾರುಗಳಿದೆಯಲ್ಲಪ್ಪ, ಅದ್ಯಾಕೆ? ಆಗ ಸರ್ವಿಸ್ಗೆ ಬಿಡಕ, ಇಲ್ಲ ಆಯುಧ ಪೂಜೆಗೆ ನಿಮ್ಮನ್ನ ಇಟ್ಬಿಟ್ಟು ಕುಂಬಳಕಾಡು ಪೂಜೆ ಮಾಡಕ? ಹಾಗೆ ಅನ್ಕೊಳಪ್ಪ. ಅಲ್ವಾ, ಅವರೇ ಬೇಡ ಅಂದ್ಮೇಲೆ ನಾನೇನೋ ಮಾಡೋಕ್ಕಾಗುತ್ತೆ? ನೋಡೋ, ಪರ್ಸನಲ್ ಕೆಲಸಕ್ಕೆ ಅವ್ರು ಯಾವತ್ತೂ ಕಾರನ್ನ ಬಳಸೋದೇ ಇಲ್ಲ. ಆಟೋ ಬಳಸ್ತಾರೆ ಅಥವಾ ಕ್ಯಾಬ್ನ, ಅದು 1-2 ಕಿಲೋಮೀಟರ್ ಇದ್ರೆ ದುಡ್ಡು ಯಾಕೆ ಖರ್ಚು ಮಾಡಬೇಕು? ಭಗವಂತ ಕಾಲ್ ಕೊಟ್ಟಿಲ್ವಾ ಅಂತ ನಡ್ಕೊಂಡೇ ಹೋಗ್ಬಿಡ್ತಾರೆ. ಅಪ್ಪ, ನಾನು ಎಲ್ಲ ಹೇಳಿ ಕೇಳಿ ಮಾಡಿ ಇಷ್ಟೇ ಅಂತ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೀನಿ. ನೀನೇ ಯೋಚನೆ ಮಾಡೋ, ಸರ್ನೇಮ್ ಚೇಂಜ್ ಆದ ತಕ್ಷಣ ಗುಣ ಚೇಂಜ್ ಆಗುತ್ತೇನೋ? ಪಾಯಿಂಟ್ ಟು ಬಿ ನೋಟೆಡ್. ಆದ್ರೂ ಗೆಳೆಯ, ಒಂದೊಂದ್ಸರ್ತಿ ಹೆಣ್ಮಕ್ಳು ಬಾಯಿ ಬಿಟ್ಟು ಏನು ಹೇಳದೆ ಇದ್ರೂ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಗಂಡ ಆದವನು ತನಗೋಸ್ಕರ ಕೆಲವು ವಿಷಯನ ಹೇಳದೆ ಕೇಳದೆ ಮಾಡಬೇಕು, ತನ್ನ ಸುತ್ತಾನೇ ಸುತ್ತಿರ್ಬೇಕು, ಸರಿಗೆ ಹಿಡ್ಕೊಂಡೇ ಓಡಾಡ್ತಿರ್ಬೇಕು ಅಂತ ಪ್ರತಿಯೊಂದು ಹೆಣ್ಣು ಬಯಸ್ತಾ ಇರ್ತಾಳೆ ಕಣೋ. ಅದಕ್ಕೆ ಎಕ್ಸೆಪ್ಷನಲ್ ಕೇಸ್ ಇರ್ಬೋದು, ಆದ್ರೆ ಅವರು ಹೆಣ್ಣೆ ಅಲ್ವೇನೋ? ಅವ್ರೆಷ್ಟೇ ಬುದ್ಧಿಜೀವಿ ಆದ್ರೂ ಅವ್ರದ್ದು ಹೆಣ್ಣಿನ ಮನಸ್ಸೇ ತಾನೆ ಕಡ. ನೀನ್ ಏನೇ ಮಾಡಿದ್ರು ಸರ್ವೆಂಟ್ ಅಂತ ಮಾಡ್ಬೇಡಪ್ಪ, ಆ ಮೆಂಟಾಲಿಟಿನೇ ತಪ್ಪು. ಅದರಿಂದ ಹೊರಗಡೆ ಬಾ. ಈ ಅಪ್ರೆಸಲ್ ಆದ್ಮೇಲೆ ನನ್ನ ಕೈಗೆ ಸಿಗಲ್ಲ ಅಂತಿದ್ಯಾ ನೀನು? 30% ಹೈ ಕೊಟ್ಟು 300% ಕೆಲಸ ಮಾಡಿಸ್ಕೊಳ್ತಿದ್ದಾರೆ ಅವರು. ಅಂತದ್ದೇನ್ ಕೆಲಸ ಮಾಡ್ತಿದ್ಯಾ ನೀನು? ಯಾವಾಗ ನೋಡಿದ್ರು ಕೆಲಸ 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 ಅಂತಿರ್ತೀಯ. ಕೆಲಸ ಬಿಟ್ಟು ಬೇರೆ ಲೈಫ್ ಇದೆ ಅನ್ನೋದನ್ನ ಮರ್ತ್ಬಿಟ್ಟಿದ್ಯಾ ಜೀವ? ಇದು ಒಂದು ಲೈಫಾ? ಏನ್ ಮಾಡ್ಲಿ ಮಹಿ, ಜಾಸ್ತಿ ಸಂಬಳ ಕೊಟ್ಟಾಗ ಜಾಸ್ತಿ ಕೆಲಸ ಕೊಡ್ತಾರೆ. ಜಾಸ್ತಿ ಸಂಬಳ ಮಾತ್ರ ಬೇಕು, ನನಗೆ ಕೆಲಸ ಬೇಡ ಅಂದ್ರೆ ಹೇಗೆ? ಈಗಿನ ಕಾಲನೇ ಹಾಗೆ, ಎಲ್ಲರೂ ಎಲ್ಲದಕ್ಕೂ ಟೈಮ್ ಕೊಡೋದಕ್ಕಾಗಲ್ಲ. ಸರಿ, ಹಾಗಿದ್ರೆ ಒಂದು ಕೆಲಸ ಮಾಡು. ನಿನ್ಗೆ ಇವಾಗ 30% ಹೈ ಕೊಟ್ಟಿದ್ದಾರಲ್ಲ, ಅದನ್ನ ಅವ್ರಿಗೆ ವಾಪಸ್ ಕೊಟ್ಬಿಡು. ಆ ದುಡ್ಡನ್ನ ನಾನು ನಿನಗೆ ಕೊಡ್ತೀನಿ. ನೀನು ಮೊದಲಿನ ಹಾಗೆ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡ್ಕೊಂಡು ನನ್ನನ್ನು ಚೆನ್ನಾಗಿ ನೋಡ್ಕೊಂಡು ಇದ್ಬಿಡು. ಏನಂತ್ಯಾ? ಹೇಗಿದೆ ಐಡಿಯಾ? ಸೂಪರ್ ಅಲ್ವಾ? ಬರೀ ಸೂಪರ್ ಅಲ್ಲ, ಸೂಪರ್ ಡೂಪರು. ಯಾವುದಕ್ಕೂ ಈ ಐಡಿಯಾನ ಪೇಟೆಂಟ್ ಮಾಡಿ ನಿನ್ನ ಹತ್ರ ಇಟ್ಕೊಂಡ್ಬಿಡು, ಯಾರು ಕದ್ದು ಬಿಡ್ತಾರೆ. ಯಾವುದಕ್ಕೂ ಒಂದ್ಸರಿ ನನ್ನ ಕಂಪ್ನಿಯವ್ರ ಹತ್ರ ಮಾತಾಡ್ತೀನಿ, ನನ್ನ ಹೆಂಡತಿ ಕಡೆಯಿಂದ ಈ ಥರ ಆಫರ್ ಇದೆ ಅಂತ. ಅವ್ರು ಓಕೆ ಅಂದ್ರೆ ನನಗೂ ಓಕೆ. ಹೇಗಂದ್ರೂ ಇನ್ಸೆಂಟಿವ್ ಕೊಡೋದಕ್ಕೆ ನೀ ರೆಡಿ ಇದೆಯಲ್ವಾ? ಹಾ, ನಾನಂತೂ ರೆಡಿ ಇದ್ದೀನಿ. ಬಿಟ್ರೆ ನೀನು ಪರ್ಚೇಸ್ ಮಾಡ್ಕೊಂಡು ನನ್ನ ಪಕ್ಕದಲ್ಲಿ ಇಟ್ಕೊಂಡು ಬಿಡ್ತೀನಿ. ಆದ್ರೆ ಅತ್ತೆ ಮಾವ ಇದನ್ನೆಲ್ಲ ಒಪ್ಪಲ್ವಲ್ಲ. ನಾನೇನೋ ದುಡ್ಡು ಕೊಟ್ಟು ಹೆಲ್ಪ್ ಮಾಡೋಕೆ ರೆಡಿ ಇದ್ದೀನಿ, ಬಟ್ ಅತ್ತೆ ಮಾವ ಎಲ್ರೂ ಮನೆ ಮಗ ಅಂತ ನಿನ್ನ ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸೊ ನಾನು ಏನು ಮಾಡೋಕ್ಕಾಗಲ್ಲ. ಐ ಆಮ್ ಹೆಲ್ಪ್ಲೆಸ್. ನೋಡ್ಕೊಂಡು ಸುಮ್ಮನೆ ಇರಬೇಕಷ್ಟೆ. ಇಟ್ಸ್ ಓಕೆ. ಕಷ್ಟ ನನಗೂ ಸ್ವಲ್ಪ ಗೊತ್ತಾಗ್ಲಿ. ಕಷ್ಟ ಇದ್ರೇನೆ ಅಲ್ವಾ ಬಿಡೋದಕ್ಕಾಗೋದು. ಅದೊಂಥರ ಮೋಟಿವೇಶನ್ ಇದ್ದ ಹಾಗೆ. ಡೋಂಟ್ ವರಿ, ಇನ್ನೊಂದು ಸ್ವಲ್ಪ ದಿನ ಎಲ್ಲ ಸೆಟ್ಲ್ ಆಗುತ್ತೆ. ಆ ಹೋಪ್ಸ್ ನನಗಿದೆ. ಸರಿ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಬಾಯ್. ಗೆಳೆಯ, ಇನ್ಫ್ಲೂಯೆನ್ಸ್ ಅನ್ನೋದು ಎಷ್ಟು ವರ್ಕ್ ಆಗುತ್ತಲ್ವೇನೋ? ಓಕೆ, ಭೂಮಿಕಾ ಅವರು ಬನ್ನಿ. ಮದುವೆ ಆದಮೇಲೆ ಬಹಳ ದಿನಗಳ ನಂತರ ಕೆಲಸಕ್ಕೆ ಹೋಗಿ ಬರ್ತಾ ಇದ್ದೀರಾ. ಹೇಗೆ ಅನಿಸ್ತು? ಚೆನ್ನಾಗಿತ್ತಾ? ನಾನು ಎಲ್ಲೇ ಹೋದ್ರೂ ಕೊಡೆ ಹಿಡಿಯೋದಕ್ಕೆ ನೀವು ಹೇಗೂ ಇರ್ತಿರಲ್ವಾ?
ಅಂದಮೇಲೆಲ್ಲ ಚೆನ್ನಾಗೇ ಇರುತ್ತೆ. ಯಾಕೆ ಏನಾಯ್ತು? ಎನಿ ಪ್ರಾಬ್ಲಮ್? ಯಾಕೆ ಗೊತ್ತರ ಇದ್ದೀರಾ? ಗೌತಮ್ ಅವರೇ, ಏನೂ ಗೊತ್ತಿಲ್ಲ ಅನ್ನೋ ಥರ ಆ್ಯಕ್ಟ್ ಮಾಡಬೇಡಿ. ನೀವು ಯಾಕೆ ಆ ರೀತಿ ಮಾಡಕ್ ಹೋದ್ರಿ? ಯಾವ ರೀತಿ ಮಾಡಕ್ ಹೋದೆ? ಏನು ಅಂತ ಹೇಳ್ತೀರಾ? ನೀವು ನಮ್ಮ ಇನ್ಸ್ಟಿಟ್ಯೂಟ್ಗೆ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟಿದ್ದೀರಾ ಅಂತ ಅವ್ರು ನನ್ನನ್ನು ಬೋರ್ಡ್ ಮೆಂಬರ್ ಮಾಡಿದ್ದಾರೆ. ತುಂಬಾನೇ ರೆಸ್ಪೆಕ್ಟ್ ಕೊಡ್ತಿದ್ದಾರೆ. ಹೌದಾ? ವಾವ್, ಕಂಗ್ರ್ಯಾಚುಲೇಷನ್ಸ್. ಅರೆ, ಅದು ಖುಷಿ ಪಡೋದು ಬಿಟ್ಟು ಬೇಜಾರು ಮಾಡ್ಕೋತಾ ಇದ್ದೀರಲ್ಲ. ಅಪ್ಸೆಟ್ ಆಗದೆ ಇನ್ನೇನು ಮಾಡಲಿ ಗೌತಮ್ ಅವರೇ? ಇದೆಲ್ಲ ನಂಗೆ ಇಷ್ಟ ಆಗಲ್ಲ ಅಂತ ನಿಮಗೆ ಗೊತ್ತಲ್ವಾ? ನಾನು ನನ್ನ ಕಾಲ ಮೇಲೆ ನಿಂತಬೇಕು, ನಾನೇ ಸ್ವಂತವಾಗಿ ಏನಾದರೂ ಮಾಡಬೇಕು ಅಂತ ಬಯಸೋಳು. ಅಂಥದ್ರಲ್ಲಿ ಕೆಲಸ ಜಾಗದಲ್ಲಿ ನಿಮ್ಮ ನೆರಳಲ್ಲಿ ನಿಂತ್ಕೊಳ್ಬೇಕು ಅಂದರೆ ಅದು ನನಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಸ್ವಾಭಿಮಾನ ಇರೋರು ಯಾರೂ ಇದನ್ನು ಇಷ್ಟಪಡಲ್ಲ. ಅಲ್ಲ, ಈಗ ಏನು ಆಗ್ಬಾರ್ದಾಯ್ತು ಅಂತ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಇನ್ನೇನಾಗಬೇಕು? ಅಲ್ಲ, ನೀವು ನಿಮ್ಮ ಒಳ್ಳೆ ಮನಸ್ಸಿಂದ ನಿಮ್ಮ ಖುಷಿಗೆ ಏನೋ ಮಾಡಿಬಿಡ್ತೀರಾ, ಆದರೆ ಅದು ನನಗೊಂಥರ ಉಸಿರು ಕಡ್ದಂಗಾಗುತ್ತೆ. ನಂಗೆ ತುಂಬ ಕಷ್ಟ ಆಗುತ್ತೆ. ನಾನು ಏನೇ ಮಾಡಿದ್ರು ಅದು ನಂದಲ್ಲ, ನೀವು ಮಾಡಿಕೊಟ್ಟಿರೋದು ಅಂತ ಅನ್ಸುತ್ತೆ. ನನ್ನ ಶ್ರಮಕ್ಕೆ, ನನ್ನ ಸಾಮರ್ಥ್ಯಕ್ಕೆ ಬೆಲೆನೇ ಇಲ್ಲ ಅಂತ ಅನ್ಸೋದು ಶುರು ಹೋಗ್ಬಿಡುತ್ತೆ. ಎಲ್ಲಾನು ನೀವು ಕೊಟ್ಟಿರೋ ಭಿಕ್ಷೆ ಅಂತ ಅನ್ಸುತ್ತೆ ನನಗೆ.